ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ನಾವು ಜೇಮ್ಸ್ ಟಿ ಫೀಲ್ಡ್ಸ್ ಅವರು ಬರೆದಂಥ ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್ ಪದ್ಯವನ್ನು ಚರ್ಚೆ ಮಾಡೋಣ. ಇಲ್ಲಿ ಆರಂಭದಲ್ಲಿ ರೀಡ್ ದ ಪೋಯಮ್ ಅಂತ ಹೇಳಿ ಅಲ್ಲಿ ಒಂದು 4 ಸಾಲುಗಳನ್ನು ಕೊಟ್ಟಾರ. ಅವನು ಓದ್ತೀನಿ ನೋಡ್ರಿ ನಾನು. ಫಾರ್ಚೂನ್ ಫೇವರ್ಸ್ ದ ಬ್ರೇವ್, ಫಾರ್ಚೂನ್ ಫೇವರ್ಸ್ ದ ಬ್ರೇವ್, is an oft quoted statement. ಇಂಗ್ಲಿಷ್ನೊಳಗೆ ಬಹಳ ಫೇಮಸ್ ಆದಂಥ ನಾಣ್ಣುಡಿ. ದೈವ ಯಾವಾಗಲೂ ಧೈರ್ಯಶಾಲಿಗಳನ್ನು ಬೆನ್ನತ್ತಂತ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ಯಾರು ಧೈರ್ಯವಂತರಾಗಿರ್ತಾರೋ, ಯಾರು ಪ್ರಯತ್ನಶೀಲರಾಗಿರ್ತಾರೋ ಅಂಥವ್ರನ್ನ ಮಾತ್ರ ದೈವ ಬೆನ್ನ ಹತ್ತಂತ. ಯಾರು ಪ್ರಯತ್ನ ಮಾಡಂಗಿಲ್ಲೋ ಅವರು ನಮ್ಮ ಮನೆ ಬರ್ದಾಗ ಇಲ್ಲಿ ಬಿಡ್ರಿ ಅನ್ಕೊಂತ ಸುಮ್ಮನೆ ಕುಂತ ಬಿಡೋದು ಅಷ್ಟ ಈ ಮಾತಿನ ಅರ್ಥ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್, ಇಟ್ ಇಸ್ ಅ ಕೋಟೆಡ್ ಸ್ಟೇಟ್ಮೆಂಟ್. ಇವನ್ ಕೊಲಂಬಸ್ ಹ್ಯಾಡ್ ಅ ಲಾಟ್ ಆಫ್ ಫೇತ್ ಇನ್ ದ ಆಲ್ಮೈಟಿ. ಕೊಲಂಬಸ್ಸನ್ನು ಕೂಡ ಭಗವಂತನಲ್ಲಿ ಬಹಳಷ್ಟು ನಂಬಿಕೆ ಶ್ರದ್ಧೆ ಇಟ್ಟಂತ ಒಬ್ಬ ವ್ಯಕ್ತಿ. ಆಲ್ಮೈಟಿ ಅಂದ್ರೆ ಶಕ್ತಿಶಾಲಿ. ಶಕ್ತಿಶಾಲಿ ಅಂದ್ರೆ ಯಾರು? ಭಗವಂತ, ದೇವರು. ಬಟ್ ಇಟ್ ಈಸ್ ಅ ಟ್ರೂ ಆಫ್ ಎವ್ರಿಬಡಿ. ನಾವು ಕೂಡ ಆ ದೇವರು ಒಬ್ಬನೇ ಅದನ. ಈ ಜಗತ್ತನ್ನು ನಡೆಸ್ಕೊಂಡು ಹೊಂಟಿರುವಂಥ ದೇವರು ಒಬ್ಬನೇ ಅದನ. ಹೆಸರುಗಳು ಬೇರೆ ಬೇರೆ ಇರ್ಬೋದು ಅಷ್ಟೇ. ನಾವು ಕೂಡ ಆತನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು. ನಾವು ಲಿಸನ್ ಟು ಅ ಪೋಯಮ್ ಫೇರ್ ದ ಸೇಲರ್ಸ್ ಫೇಸ್ ಅ ಗ್ರೇಟ್ ಪೆರಿಲ್. ಇಲ್ಲಿ ಕೊಲಂಬಸ್ ಹಾಗೂ ಆತನ ಸಹಚರರು ಎದುರಿಸಿದಂಥ ಅತ್ಯಂತ ಅಪಾಯಕಾರಿಯಾದಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಕವಿ ನಿಮ್ಮೊಂದಿಗೆ ಈ ಪದ್ಯದ ಮುಖಾಂತರ ಚರ್ಚೆ ಮಾಡ್ತಾ ಇದ್ದಾನೆ. ಸಿ ವೆದರ್ ಸಮ್ವನ್ ವಿಲ್ ಕಮ್ ಟು ದೇರ್ ರಿಸ್ಕ್ ಆರ್ ನಾಟ್. ನಾವು ಬಹಳ ಅಪಾಯಕಾರಿಯಾದಂಥ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಿ. ನಮ್ಮನ್ನು ಕಾಪಾಡೋರು ಯಾರು ಇಲ್ಲನೋ ಅನ್ನುವಂಥ ಸಿಚುವೇಶನ್ ಅನ್ನು ಅವರು ಎದುರಿಸ್ತಾ ಇದ್ರು ಆ ಸೇಲರ್ಸ್, ಆ ನಾವಿಕರು. ಸ್ವಲ್ಪ ಗದಗದೊಳಗೆ ಮಳೆ ವಾತಾವರಣ ಇದೆ. ಹಂಗೇನಾದರೂ ಮಧ್ಯಂತರದಲ್ಲಿ ಕ್ಲಾಸ್ಗಳು ನೆಟ್ವರ್ಕ್ ಏನಾರ ಪ್ರಾಬ್ಲಮ್ ಆತಂದ್ರೆ ಕ್ಲಾಸ್ಗಳು ಇದಾಗ್ತತಿ. ನಾನು ಆದಷ್ಟು ಬೇಗನೆ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿ ಇವತ್ತೇನು ಹೇಳಬೇಕಂದ್ರೆ ಹೇಳ್ಬೇಕಂತ ಪ್ರಯತ್ನ ಮಾಡಕೊಂತೀನಿ. ಸ್ವಲ್ಪ ಇಲ್ಲಿ ಗುಡುಗು ಸಿಡಿಲಿನ ವಾತಾವರಣ ಇದೆ ಇಲ್ಲಿ ಗದಗದೊಳಗೆ. ನೋಡೋಣ. ನಿಮಗೆ ಮೊದಲೇ ತಿಳಿಸಿದಂತೆ ಶುಕ್ರವಾರ ಮತ್ತು ಶನಿವಾರ ಹಬ್ಬದ ನಿಮಿತ್ತ ರಜೆ. ರವಿವಾರ ದಿವಸ ಕೂಡ ಸ್ವಲ್ಪ ಡೌಟ್. ನೀವು 7 ಗಂಟೆ ಸುಮಾರು ನಾನು ಆನ್ಲೈನಲ್ಲಿ ಬರಲಿಲ್ಲ ಅಂದ್ರೆ ನೀವು ನನ್ನ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊರಿ. ನಿಮ್ಗೆ ಹಂಗೆ ಅಂದ್ರೆ ಕ್ಲಾಸ್ ಇತ್ತು ಅಂತಂದ್ರೆ ರವಿವಾರ ದಿವಸ ಕ್ಲಾಸ್ ಇತ್ತಂದ್ರೆ ಕರೆಕ್ಟ್ 7 ಗಂಟೆಗೆ ನಾನು ಆನ್ಲೈನಲ್ಲಿ ಬಂದುಬಿಡ್ತೀನಿ. ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸ್ವಲ್ಪ ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ, ಹೀಗಾಗಿ ಇವತ್ತು ಕ್ಲಾಸ್ ಇಲ್ಲ ಅಂತ. ಮತ್ತೆ ಸೋಮವಾರ ಎಂದಿನಂತೆ ನಾವು ಸರಿಯಾಗಿ 7 ಗಂಟೆಗೆ ಕ್ಲಾಸ್ನಾಗೆ ಜಾಯ್ನ್ ಆಗೋಣ. ಸೋಮವಾರ ಮಾತ್ರ ಕನ್ಫರ್ಮ್, 100% ಕನ್ಫರ್ಮ್, ಸಾಯಂಕಾಲ 7 ಗಂಟೆಗೆ. ಸಿ ವೆದರ್ ಸಮೋನ್ ವಿಲ್ ಕಮ್ ಟು ದ ರಿಸ್ಕ್ ಆರ್ ನಾಟ್ ಅಂತ. ಅಲ್ಲಿ ನಾವಿಕರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಮನ್ನು ಕಾಪಾಡೋರು ಯಾರು ಇಲ್ಲೇನೋ ಅನ್ನುವಂಥ ಪರಿಸ್ಥಿತಿ. ಇಲ್ಲೇ ನಾನು ಈ ಕವಿತೆ ಬಗ್ಗೆ ಹೇಳಿದ್ದೆ, ಭಾಳ ಇಂಪಾರ್ಟೆಂಟ್ ಆದಂಥ ಪದ್ಯ ಇದು. ಇಲ್ಲೇ 3 ರೀತಿಯ ಪ್ರಶ್ನೆಗಳು ನಿಮಗೆ ಬರ್ತಾವೆ ಈ ಕವಿತೆ ಬಗ್ಗೆ. ಒಂದು, ನಿಮ್ಮ ಮೆಮರೈಸೇಷನ್ಗೆ 3 ಕವಿತೆಗಳದಾವಲ್ಲ, ಅದರೊಳಗೆ ಇದು ಒಂದು.
ಕ್ವಾಲಿಟಿ ಆಫ್ ಮರ್ಸಿ, ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್, ಬ್ಲೈಂಡ್ ಬಾಯ್. ನೀವು ಅದರೊಳಗೆ ಕೇಳ್ಬೋದು, ಸರ್ ಹೆಚ್ಚು ಮೆಮರೈಸೇಷನ್ಗೆ ಯಾವ ಕೇಳ್ಯಾರ? ಹೆಚ್ಚು ಸಲ ಮೆಮರೈಸೇಷನ್ಗೆ ಕೇಳಿರೋದು ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಸಿ. ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್ ಅನ್ನ ಕೇಳಿಲ್ಲ, ಹೆಚ್ಚು ಸಲ ಕೇಳಿಲ್ಲ. ಮತ್ತು ಹಾಗಾದ್ರೆ ಈ ಕಂಠಪಾಠಕ್ಕೆ ಕೇಳಿಲ್ಲ ಅಂದ್ರೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದ್ರೆ, ಇದ್ರ ಮೇಲೆ RC ಬರ್ಬೋದು, 3 ಅಂಕದ ಪ್ರಶ್ನೆ RC ಬರ್ಬೋದು, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಬರ್ಬೋದು, ಅಥವಾ 4 ಅಂಕದ ಪ್ಯಾರಾಗ್ರಾಫ್ ಕ್ವಶನ್ ಬರ್ಬೋದು. ಯಾಕಂದ್ರೆ ಪ್ಯಾರಾಗ್ರಾಫ್ ಕ್ವಶನ್ ನಿಮಗೆ ಹೇಳಿ ನಾನು 3 ಕೊಟ್ಟಿರ್ತಾರೆ, 3 8 ಸಾಲು 8ರಿಂದ 10 ಸಾಲುಗಳಲ್ಲಿ ಉತ್ತರಿಸಿರಿ ಅಂತ ಇರ್ತೈತಲ್ಲ, ಅದು 3 ಕ್ವಶನ್ಸ್ ಇರ್ತಾವೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆದಿರ್ತೈತಲ್ಲ, ಅಲ್ಲಿ ಕೂಡ ಈ ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟಿನ ಮೇಲೆ ಪ್ರಶ್ನೆಗಳು ಬರಬಹುದು. ನೀವು ಒಟ್ಟಾರೆ RCನೂ ನೋಡ್ಕೋಬೇಕು, ಕಂಠಪಾಠ ಮಾಡೋರಿದ್ರೆ ಕಂಠಪಾಠಕ್ಕೂ ರೆಡಿ ಇರಬೇಕು. ಕಂಠಪಾಠ ಒಲಿವೆ ಅಂದ್ರೆ ಲಾಂಗ್ ಕ್ವಶನಿಗೆ ಬಂತಂದ್ರೆ ಲಾಂಗ್ ಕ್ವಶನ್ ಬರೀಲಿಕ್ಕೂ ನೀವು ರೆಡಿ ಇರ್ಬೋದು. ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನು ನಾನು ಆ ನಂತರದಲ್ಲಿ ಮೊದಲು ಸ್ವಲ್ಪ ಈ ಕವಿತೆ 24 ಸಾಲುಗಳೈತಿ, ಇವತ್ತು 12 ಸಾಲುಗಳನ್ನು ಮಾತ್ರ ನಾನು ಅರ್ಧ ಕವಿತೆಯನ್ನು ಮಾತ್ರ ಚರ್ಚೆ ಮಾಡ್ತೀನಿ. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ನೌಕಾಯಾನವನ್ನು ಮಾಡ್ತಾ ಇರೋರಿಗೆ ದೊಡ್ಡ ವೈರಿ ಯಾರು ಅಂದ್ರೆ ಬಿಸಿಲು ಅಲ್ಲ, ಮಳೆನೂ ಅಲ್ಲ, ಬಿರುಗಾಳಿ. ಬಿರುಗಾಳಿ ಬೀಸಲಿಕ್ಕೆ ಹತ್ತು ಅಂದ್ರೆ ಹಡಗ ತನ್ನ ಡೈರೆಕ್ಷನ್ ಅನ್ನು ತಪ್ತತಿ ಮತ್ತು ಯಾವುದೇ ಕ್ಷಣದಲ್ಲಿ ಅದು ಮುಳುಗುವ ಸಾಧ್ಯತೆ ಇರ್ತತಿ. ಮತ್ತು ಬಿರುಗಾಳಿ ಬಹಳ ಜೋರಾಗಿ ಬೀಸಲಿಕ್ಕೆ ಹತ್ತಂದ್ರೆ ಸಮುದ್ರದ ಅಲೆಗಳು ದೊಡ್ಡ ಪ್ರಮಾಣದಲ್ಲಿ ಏಳ್ತಾವು. ಅವು ಬಂದು ಹಡಗಿಗೆ ಅಪ್ಪಳಿಸ್ತಾವೆ. ಹಡಗು ಏನಾಗಿರ್ತತಿ ಅಂದ್ರೆ ಅದು ಉಸುಗು ಸಿಮೆಂಟ್, ಒಳಗೆ ಕಬ್ಬಣ, ಮೇಲೆ ಉಸುಗು ಸಿಮೆಂಟಿಂದ ಅದನ್ನ ರೆಡಿ ಮಾಡಿರ್ತಾರೆ. ಅದು ಯಾವಾಗ ಜೋರಾಗಿ ಅಲೆಗಳು ಬಂದು ಹಡಗನ್ನ ಅಪ್ಪಳಿಸ್ಲಿಕ್ಕತ್ತಿದ್ವು ಅವಾಗ ಹಡಗು ಕ್ರ್ಯಾಕ್ ಆಗತ್ತೆ. ಕ್ರ್ಯಾಕ್ ಆತಂದ್ರೆ ನೀರು ಒಳಗೆ ಬರ್ಲಿಕ್ಕತ್ತೈತಿ, ಅಲ್ಲಿಗೆ ಹಡಗಿನಲ್ಲಿ ಇದ್ದವ್ರ ಕತಿ ಮುಗೀತು. ಇದು ಬಹಳ ಅಪಾಯಕಾರಿಯಾದಂಥ ಸನ್ನಿವೇಶ. ಅಲ್ಲೇ ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ನಾವು ಭಯಭೀತರಾಗಿ ಅರ್ಧ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಧೈರ್ಯ ಭಾಳ ಕಡಿಮೆ. ಯಾಕಂತಂದ್ರೆ ಆ ಗಾಳಿಯ ರಭಸ, ನೆಲದ ಮೇಲೆ ಇದ್ದವರ ಜೋರಾಗಿ ಗುಡುಗು ಮಿಂಚಾಗತ್ತೆ ಅಂದ್ರೆ ನಾವು ಹೆದರ್ತೀವಿ. ಅಂಥ ಹೊತ್ತಿನೊಳಗೆ ಸಮುದ್ರದ ಮಧ್ಯೆ ಇದ್ದವರಿಗೆ ಮತ್ತು ನಾವು ಆ ಬಿರುಗಾಳಿ ಬೀಸಿದಾಗ ಅವರು ಹೆದರ್ಕೊಳ್ಳಾರ್ದೇ ಆ ಧೈರ್ಯದಿಂದ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನಮಗೆ ಅನಿಸ್ತದೆ. ಹಾಗೇನೇ ಆಗಿತ್ತು. ಅಲ್ಲಿ ಭೀಕರವಾದ ಬಿರುಗಾಳಿ ಬೀಸ್ಲಿಕ್ಕತ್ತಿತ್ತು, ದೊಡ್ಡ ಪ್ರಮಾಣದ ಅಲೆಗಳು ಸಮುದ್ರದಲ್ಲಿ ಎದ್ದಿದ್ದು, ಅವು ಬಂದು ಹಡಗನ್ನ ಅಪ್ಪಳಿಸ್ತಾ ಇದ್ವು. ನಾವೆಲ್ಲ ಹೆದರ್ಕೊಂಡು ಹೋಗಿ ಕ್ಯಾಬಿನ್ನೊಳಗೆ ಸೇರ್ಕೊಂಡಿದ್ವಿ. ಬಸ್ನಾಗ ಹೆಂಗೆ ಡ್ರೈವರ್ ಇರುವಂಥ ಸ್ಥಳಕ್ಕೆ ಕ್ಯಾಬಿನ್ ಅಂತೀವಲ್ಲ, ಹಂಗೆ ಹಡಗಿನೊಳಗೂ ಒಂದು ಕ್ಯಾಬಿನ್ ಇರ್ತೈತಿ. ನಾವು ಆ ಕಡೆ ಈ ಕಡೆ ನಿಂತು ಅದನ್ನು ಆ ರಭಸ, ಆ ಹಡಗಿನಲ್ಲಿ ಆ ಸಮುದ್ರದಲ್ಲಿ ಹೇಳ್ತಾ ಇರುವಂಥ ಅಲೆಗಳು ಅದನ್ನೆಲ್ಲ ನೋಡೋಕ್ಕಾಗಲಾರ್ದನ ಹೋಗಿ ಎಲ್ಲರೂ ಎಲ್ಲಿ ಸೇರ್ಕೊಂಡಿದ್ವಿ? ಕ್ಯಾಬಿನಲ್ಲಿ ಸೇರ್ಕೊಂಡಿದ್ವಿ. ಬರ್ಕೋರಿ ಇದನ್ನ. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಇಂದ ಹಿಡಿದು ನಾಟ್ ಅ ಸೌಲ್ ವುಡ್ ಡೇರ್ ಟು ಸ್ಲೀಪ್, ಅಲ್ಲಿ ಮಠ ಇದು ಒಂದು RC. ಇದು RC 2023 ಕೇಳಿರುವಂಥ RC. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೌಲ್ ವುಡ್ ಡೇರ್ ಟು ಸ್ಲೀಪ್. ಹಡಗಿನ ಕ್ಯಾಪ್ಟನ್ ಕೊಲಂಬಸ್ ಹೇಳ್ತಾ ಇದ್ದೇನೆ, ಏನಾಗೋದಲ್ಲ, ನಾನು ಹಡಗನ್ನ ಮುನ್ನಡೆಸ್ಕೊಂಡು ಹೊಂಟೀನಿ, ನೀವ್ಯಾಕೆ ಹೆದರ್ತೀರಿ? ಹೋಗಿ ಹೋಗ್ರಿ, ನಿಮ್ಮ ಪ್ಲೇಸ್ಗೆ ಹೋಗ್ರಿ, ನಿಮ್ಮ ಜಾಗಕ್ಕೆ ಹೋಗಿ ಮಲ್ಕೋರಿ. ರಾತ್ರಿ ಹೊತ್ತದು, ರಾತ್ರಿ ಆಗಿದೆ, ನೀವೆಲ್ಲ ಬಂದು ಇಲ್ಲಿ ಕ್ಯಾಬಿನ್ನೊಳಗೆ ಮತ್ತೆ ನಮಗೂ ಟೆನ್ಷನ್ ಮಾಡಬೇಡ್ರಿ, ತೊಂದರೆ ಮಾಡಬೇಡ್ರಿ, ನಿಮ್ಮ ಸ್ಥಳಕ್ಕೆ ಹೋಗ್ರಿ, ನಿಮ್ಮ ಪ್ಲೇಸ್ಗೆ ಹೋಗಿ ಮಲ್ಕೋರಿ ಅಂತ ಹೇಳ್ತಾರೆ. ಆದ್ರೆ ನಾಟ್ ಅ ಸೌಲ್ ವುಡ್ ಡೇರ್ ಅಂದ್ರೆ ಧೈರ್ಯ. ಯಾರಿಗೂ ಹೋಗಿ ತಮ್ಮ ಸ್ಥಳಕ್ಕೆ ಹೋಗಿ ಮಲ್ಕೊಳ್ಳುವಂಥ ಧೈರ್ಯ ಇಲ್ಲ. ಯಾಕಂತಂದ್ರೆ ಸೌಲ್ ಅಂದ್ರೆ ಆತ್ಮ, ಇಲ್ಲೇ ಆತ್ಮಸ್ಥೈರ್ಯ ಅಂತ ಅರ್ಥ ಮಾಡ್ಕೋಬೇಕು ನೀವು. ಏನಾಗದಲ್ಲ ಬಿಡ, ಕೊಲಂಬಸ್ ಅದನ್ನ ಹೋಗಂಬ ಮಲ್ಕೊಳಂಬ ಅನ್ನುವಂಥ ಆ ಆತ್ಮಸ್ಥೈರ್ಯ ಯಾರಲ್ಲಿ ಇಲ್ಲ. ಹೀಗಾಗಿ ಯಾರು ಮಲ್ಕೊಳ್ತಾ ಇಲ್ಲ. ಇಟ್ ವಾಸ್ ಅ ಮಿಡ್ ನೈಟ್, ಮಧ್ಯರಾತ್ರಿಯ ಸಮಯ. ಸಮುದ್ರದ ಮಧ್ಯದಲ್ಲಿದ್ದ ಹಡಗಿದೆ, ಆನ್ ದ ವಾಟರ್ಸ್. ಭೀಕರವಾದ ಬಿರುಗಾಳಿ ಬೀಸ್ತಾ ಇದೆ. ಅಂಡ್ ದ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಡೀಪ್ ಅಂದ್ರೆ ಆಳವಾಗಿ ಅಂತಲ್ಲ, ಇಲ್ಲಿ ಬಿರುಗಾಳಿಯ ರಭಸ ಹೆಚ್ಚಾಗಿರೋದ್ರಿಂದ ಸಮುದ್ರದಲ್ಲಿ ಅಲೆಗಳು, ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಏಳ್ತಾ ಇದ್ದಾವೆ. ಎರಡನೇ ನುಡಿಗೆ ಹೋಗೋದಾದ್ರೆ, ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ಅ ವಿಂಟರ್. ಚಳಿಗಾಲದಲ್ಲಿ
ಸಮುದ್ರಯಾನವನ್ನು ಕೈಕೊಂಡವರು ಎದುರಿಸ್ತಾ ಇರುವಂಥ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂದ್ರೆ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್. ಭಯಾನಕ ಸನ್ನಿವೇಶ ಯಾವುದು ಅಂದ್ರೆ ಚಳಿಗಾಲದೊಳಗೆ ಟು ಬಿ ಶಾಟರ್ಡ್ ಬೈ ದ ಬ್ಲಾಸ್ಟ್. ಈ ಬಿರುಗಾಳಿ ಮತ್ತು ಬಿರುಗಾಳಿಯಿಂದ ಏಳುವಂಥ ಅಲೆಗಳು ಬಂದು ಹಡಗನ್ನು ಅಪ್ಪಳಿಸೋದು, ಹಡಗು ಕ್ರ್ಯಾಕ್ ಆಗೋದು. ಇದು ಬಹಳ ಅಪಾಯಕಾರಿಯಾದಂಥ ಒಂದು ಸನ್ನಿವೇಶ. ಶಾಟರ್ ಅಂದ್ರೆ ಮುರಿ. ಆ ಹಡಗು ಕ್ರ್ಯಾಕ್ ಆಗಿಬಿಡ್ತೈತಿ. ಕ್ರ್ಯಾಕ್ ಆಗಿ ನೀರು ಒಳಗೆ ಹೋಗಿ ಕೊನೆಗೆ ಅದು ಬ್ಲಾಸ್ಟ್ ಆಗಿ. ಟು ಹಿಯರ್ ದ ರ್ಯಾಟಿಂಗ್ ಟ್ರಂಪೆಟ್, ಅಲ್ಲಿ ಬಹಳ ಗಲಾಟೆ ಚಾಲುವಾಯಿತು. ಇಲ್ಲಿ ಟ್ರಂಪೆಟ್ ಅಂದ್ರೆ ನಾದ ಅಂತ ಅರ್ಥ ಅಲ್ಲ, ಇಲ್ಲಿ ಗೊಂದಲಮಯ, ಚೀರಾಟ, ಕೂಗಾಟ. ಥಂಡರ್ ಕಟ್ ಅವೇ ದ ಮಾಸ್ಟ್ ಅಂದ್ರೆ ಇಲ್ಲಿ ಎತ್ತರವಾದಂಥ ಇವು ಅದಾವಲ್ಲ, ಅವುಗಳನ್ನು ಕಟ್ ಮಾಡ್ತಾರೆ. ಅವಾಗ ಅಂದ್ರೆ ಸ್ವಲ್ಪರ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಅವುಗಳನ್ನು ಇದನ್ನ ಮಾಡ್ತಾರೆ. ನೆಕ್ಸ್ಟ್, ಸೊ ವಿ ಶಡ್ಡರ್ಡ್ ದೇರ್ ಇನ್ ಅ ಸೈಲೆನ್ಸ್. ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ, ಗಲಾಟೆ ಮಾಡಕ್ ಹೋಗ್ಬೇಡ್ರಿ. ಕ್ಯಾಪ್ಟನ್ನ ಮಾತಿಗೆ ಒಂದು ಕ್ಷಣ ಮೌನ, ಸೈಲೆನ್ಸ್. ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೀತ್. ಪ್ರತಿಯೊಬ್ಬರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಉಸಿರು, ಹೋಲ್ಡ್ ಅಂದ್ರೆ ಹಿಡಿ, ಹೋಲ್ಡ್ ಪಾಸ್ಟ್ ಟೆನ್ಸ್, ಹೆಲ್ಡ್. ಪ್ರತಿಯೊಬ್ಬರು ಉಸಿರನ್ನ ಬಿಗಿ ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಹೌದಾ? ಈ ಕಡೆ ಸಮುದ್ರ, ಹಸಿದ ಸಮುದ್ರ, ಎಷ್ಟು ಚಂದ ವರ್ಣನೆ ಮಾಡ್ತಾರೆ ನೋಡ್ರಿ ಕವಿ. ವೈಲ್ ದ ಹಂಗ್ರಿ ಸಿ. ಸಮುದ್ರ ಹೆಂಗ ಹಸಿತೈತಿ ಅಂದ್ರೆ ಇಲ್ಲಿ ಬೋರ್ ಕರಿತಾ ಇದೆ, ಯಾರನ್ನ ನುಂಗಿ ಬಿಡ್ಲಿ ಅಂತೇಳಿ ಸಮುದ್ರ ಏನ್ ಮಾಡ್ತಾ ಇದೆ, ಬೋರ್ ಕರಿತಾ ಇದೆ. ಗರ್ಜನೆ, ರೋರಿಂಗ್ ಅಂದ್ರ ಗರ್ಜನೆ ಮಾಡ್ತಾ ಇದೆ. ಅಂಡ್ ದ ಬ್ರೇಕರ್ಸ್ ಟಾಕ್ಡ್. ಬ್ರೇಕರ್ಸ್ ಅಂದ್ರೆ ದೊಡ್ಡ ಅಲೆಗಳು. ಅಲ್ಲಿ ಬ್ರೇಕರ್ಸ್ ಅಂದ್ರೆ ಲಾರ್ಜ್ ಟರ್ಬ್ಯುಲೆಂಟ್ ವೇವ್ಸ್ ಮೂವಿಂಗ್ ಟುವರ್ಡ್ಸ್ ಅ ಲ್ಯಾಂಡ್. ನೆಲಕ್ಕೆ ಹೋಗಿ ಅಪ್ಪಳಿಸುವ ದೊಡ್ಡ ಅಲೆಗಳು ಇರ್ತಾವಲ್ಲ, ಅವ ಬಂದು ಹಡಗಿಗೂ ಕೂಡ ಅಪ್ಪಳಿಸ್ತಾವಲ್ಲ, ಅವಕ್ಕೆ ಬ್ರೇಕರ್ಸ್ ಅಂತ ಕರೀತಾರೆ. ಒಂದೊಂದು ಬ್ರೇಕರ್ಸ್ ಬಂದು ಹಡಗನ್ನು ಅಪ್ಪಳಿಸಿದಾಗಲೂ ಕೂಡ ಎಲ್ಲರೂ ಎದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂದ್ರೆ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರು. ಮುಗ್ದಂಗೆ ಆತ್ ನಮ್ದು ಕತಿ ಅಂತಂದು ಎಲ್ಲರೂ ಮಾತಾಡ್ತಾ ಇದ್ರು. ಸ್ವಲ್ಪ ಈ ಶಬ್ದಗಳ ಕಡೆ ನಾವು ಲಕ್ಷ್ಯ ಹಾಕೋಣ. ಮೊದಲನೇದು ಬ್ಯಾಲೆಡ್, ಲಾವಣಿ ಪದ್ಯ. ಬ್ಯಾಲೆಡ್ ಅಂದ್ರೆ ಲಾವಣಿ. ಟೆಂಪೆಸ್ಟ್, ಬಿರುಗಾಳಿ. ಬ್ಯಾಲೆಡ್ ಅಂದ್ರೆ ಲಾವಣಿ ಪದ ಅಂದ್ರೆ ನೀವು ತಾಳ, ಒಬ್ಬರು ತಪ್ಪಡಿ ಹಿಡಿದು ಬಾರಿಸ್ತಿರ್ತಾರೆ. ಲಾವಣಿ ಪದ ಕೇಳಿರಲ್ಲ ನೀವೆಲ್ಲ, ಗ್ರಾಮೀಣ ಪ್ರದೇಶದಿಂದ ಬಂದವರು, ನಿಮಗೆ ಗೊತ್ತಿರ್ತೈತಿ. ಆ ಲಾವಣಿ ಪದ್ಯ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಬಂತು ನೋಡ್ರಿ. ಅದು ಆ ಸಂಗೊಳ್ಳಿ ರಾಯಣ್ಣನ ವೀರ ಗಾಥೆ ಬಂತಲ್ಲ, ಅದು ಲಾವಣಿ ಪದ್ಯ. ಅಂಥವನ್ನೆಲ್ಲ ಲಾವಣಿ ಪದಗಳ ಮುಖಾಂತರ ನಮ್ಮ ಜಾನಪದರು ಅವುಗಳನ್ನು ಜೀವಂತವಾಗಿರಿಸಿದ್ದಾರೆ. ಅವಕ್ಕೆ ಬ್ಯಾಲೆಡ್ ಅಂತ ಕರೀತಾರೆ. ಟೆಂಪೆಸ್ಟ್ ಅಂದ್ರೆ ಬಿರುಗಾಳಿ. ಕ್ಯಾಬಿನ್ ಅಂದ್ರೆ ಪ್ರತ್ಯೇಕ ಕೋಣೆ, ಹಡಗಿನಲ್ಲಿರುವಂಥ ಪ್ರತ್ಯೇಕ ಕೋಣೆ. ಶಾಟರ್ ಅಂದ್ರೆ ಮುರಿ. ರ್ಯಾಟಲ್ ಅಂದ್ರೆ ಶಬ್ದ ಮಾಡುತ್ತಾ ಹಡಗು ಮುಂದೆ ಸಾಗುವುದು. ಒಂದು ಕಡೆ ಗೊಂದಲ ಆದರೂ ಕೂಡ ಮುಂದೆ. ರ್ಯಾಪಿಡ್ ಅಂದ್ರೆ ವೇಗವಾಗಿ. ರ್ಯಾಪಿಡ್ ಸಕ್ಸೆಷನ್ ಅಂದ್ರೆ ಮುಂದೆ ಹಡಗ ಸಾಗ್ತಿರ್ತದೆ. ಈ ಕಡೆ 137ನೇ ಪುಟಕ್ಕೆ ಬಂದ್ರೆ ಶಡ್ಡರ್, ಅಲ್ಲಾಡು. ಸ್ಟೌಟ್, ದೃಢ ಮನಸ್ಸಿನ. ಸ್ಟ್ಯಾಗರ್, ಅಡ್ಡಾದಿಡ್ಡಿಯಾಗಿ ಬರು. ಆಂಕರ್, ಲೋಹದ ಡಿವೈಸ್, ಲೋಹದ ಒಂಥರ ಸ್ಟೇರಿಂಗ್ ಇದ್ದಂಗೆ ಅದು ಹಡಗಿಗೆ. ಹಾರ್ಬರ್, ಬಂದರು. ಬ್ರೇಕರ್ಸ್, ದೊಡ್ಡ ಅಲೆಗಳು. ಇವಿಷ್ಟು ಶಬ್ದಗಳು. ಒಂದ ದಿವಸಕ್ಕೆ ಇಡೀ ಪದ್ಯವನ್ನು ಯಾವುದೇ ಕಾರಣಕ್ಕೂ ಮುಗಿಸಬಾರ್ದು. ಅದಕ್ಕೆ ಅರ್ಧಕ್ಕೆ ನಾನು ನಿಲ್ಲಿಸೀನಿ. ಈಗ ನೀವೇನು ಆರಿಸಿ ಬರ್ಕೊಂಡಿರಿ, ಅವುಗಳನ್ನು ಸ್ವಲ್ಪ ಚರ್ಚೆ ಮಾಡೋಣ.
We were crowded in the cabin. ಆಮೇಲೆ ಇನ್ನೊಂದು ಆರ್ಸಿ ಹಾಕೋರಿ, ಅದು ಇನ್ನೂ ನಾಳೆ ದಿವಸ ನಾವು ಚರ್ಚೆ ಮಾಡೋರದೀವಿ, ಆದ್ರೆ ಹಾಕೋರಿ ಅದನ್ನ. ಕೊನೆ 2 ಸಾಲು. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್, ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್ ಅಂತ ಐತಲ್ಲ, ಅದು ಜೂನ್ 23, ಜೂನ್ 2023. ಅದರ ಪ್ರಶ್ನೆಗಳನ್ನು ಬರ್ಕೋರಿ. ಇದನ್ನು ಬರೆಸ್ತೀನಿ. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅದನ್ನು ಬರೆಸ್ತೀನಿ. ಈಗ ಇದನ್ನು ಬರ್ಕೋರಿ. ವಿ ಕಿಸ್ಡ್ ದ ಲಿಟಲ್ ಮೇಡನ್ ಐತಲ್ಲ, ಅದರ ಕ್ವಶನ್ ಬರ್ಕೋರಿ. ಕ್ವಶನ್ ಎ, ಹೂ ಡಸ್ ವಿ ರೆಫರ್ ಟು? ಹೂ ಡಸ್ ವಿ ರೆಫರ್ ಟು? ಬಿ, ಸ್ವಲ್ಪ ಮಳೆ ಜೋರಾಗಿದೆ, ಕ್ಲಾಸ್ ಬೇಗನೆ ಮುಗಿಸ್ತೀನಿ, ಏನು ಅಂದ್ಕೋಬೇಡ್ರಿ. ಹೂ ವಾಸ್ ದ ಲಿಟಲ್ ಮೇಡನ್? ಹೂ ವಾಸ್ ದ ಲಿಟಲ್ ಮೇಡನ್? ಯಾರನ್ನ ನಾಳೆ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸಿ, ಕ್ವಶನ್ ಸಿ, ಹೌ ಡಿಡ್ ದ ಲಿಟಲ್ ಮೇಡನ್ ಚಿಯರ್ ದೆಮ್? How did the little maiden cheer them? ಇದು ಒಂದು ಕ್ವಶನ್. ಇನ್ನು ಮೊನ್ನೆ 2024 3ನೇ ಹಂತದ SSLC ಪರೀಕ್ಷೆ ನಡೀತಲ್ಲ, ಅದರೊಳಗೆ 4 ಅಂಕದ ಪ್ರಶ್ನೆ ಕೇಳ್ಯಾರ. 2024 ಆಗಸ್ಟ್ 4 ಅಂಕದ ಪ್ರಶ್ನೆ. ಅಂದ್ರೆ ಅಲ್ಲೇ ಕಂಠಪಾಠದ್ದು ಬಂದಿಲ್ಲ, ಆರ್ಸಿನೂ ಬಂದಿಲ್ಲ, 4 ಅಂಕದ ಪ್ರಶ್ನೆ ಬಂದಿದೆ. ಬರ್ಕೋರಿ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್, ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್. ಇದನ್ನ ಡಬಲ್ ಇಂಟೆಡ್ ಕಾಮದಾಗ, ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್. ಇದಿಷ್ಟು ಡಬಲ್ ಇಂಟೆಡ್ ಕಾಮದಾಗ. ಜಸ್ಟಿಫೈ 4 ಅಂಕದ ಪ್ರಶ್ನೆ. 8ರಿಂದ 10 ಸಾಲುಗಳಷ್ಟು ಉತ್ತರಿಸಬೇಕು. ಬಹಳ ಕ್ಲಾಸು ಇವತ್ತು ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಕ್ಲಾಸನ್ನು 20 ನಿಮಿಷಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸ್ನೊಳಗೆ ನಾನು ಹೇಳಿದ್ನಲ್ಲ, ಸಂಡೇ ಅಥವಾ ಸಂಡೇ ಆಗಲಿಲ್ಲ ಅಂದರೆ ಮತ್ತು ಮಂಡೇ ಮಾತ್ರ ಡೆಫಿನೆಟಾಗಿ 7 ಗಂಟೆಗೆ ಕ್ಲಾಸ್ಗೆ ಜಾಯಿನ್ ಆಗೋಣ. ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಆನ್ಲೈನ್ ಅಷ್ಟೊಂದು ಸರಿ ಇದು ಆಗ್ತಾ ಇಲ್ಲ, ಅದಕ್ಕೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.